ಅಂತ ಕಲಾವಿದರು ಹೌದು ಗಂಡ ಹೆಚ್ಚ ಅಪ್ಪ ಹೆಚ್ಚ ಪರಮಾತ್ಮ ಹೆಚ್ಚ ಅವ್ರು ಬಂದಾರು ನಾವೇನಂತ ಹೇಳಿ ಬಂದೀವಿ ಏನಂತ ಬಂದಿವ್ರಿ ಹೆಣ್ಣು ಹೆಚ್ಚ ಹೆಂಡತಿ ಹೆಚ್ಚ ಅವ್ವ ಹೆಚ್ಚ ದೇವಿ ಹೆಚ್ಚ ಅಂತೇಳಿ ನಾವು ಬಂದಿದೀವಿ ಅವರಿಗೆ ನಮಗ ಬಂದ ತಕ್ಷಣ ಜಗಳ ಯಾವ್ದು ಚಾಲು ಆಗೈತಿ ಅಂದ್ರ ಯಾವ್ದಾಗೈತ್ರಿ ಗಣಪತಿಯ ಜಗಳ ಅವರಿಗೆ ನಮಗ ಚಾಲು ಆಗೈತಿ ಅವ್ರು ಬಂದ ತಕ್ಷಣ ಗಣಪತಿಯ ಪೂಜೆಯನ್ನು ಮಾಡ್ಯಾರ ಆ ಗಣಪತಿದು ಒಂದ್ ಕಡೆ ಹಲ್ಲು ಮುರಿದೈತಿ ರುಂಡು ಹೋಗಿ ಆನಿ ರುಂಡ ಬಂದೈತಿ ಮನುಷ್ಯರ ದಡ ಐತಿ ಇಷ್ಟೆಲ್ಲಾ ಪ್ಯಾಚರಕ್ಕಾದ್ರೂ ಸಹಿತ ಆ ಗಣಪತಿನ ಪೂಜೆ ಮಾಡ್ತೀರಿ ಏನು ಕಾರಣಕ್ಕಾಗಿ ಮಾಡ್ತೀರಿ ಅಂತ ನಾವು ನಿಮ್ಮನ್ನ ಕೇಳತ್ತೀವ್ರಿ ಕೇಳಿ ನೋಡಿ ಸಡ್ಲ ಬಿಟ್ಟು ಕೇಳಿ ಕೆಮ್ಮ ನನಗೆ ಅದಕ್ಕೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರ ನಾವು ನೀವು ಪ್ರತಿ ದೇವಸ್ಥಾನದೊಳಗೆ ಒಂದು ದೇವರ ಮೂರ್ತಿಯನ್ನು ಇಡಬೇಕಾದ್ರ ನಾವು ನೀವು ದೇವರ ಗುಡಿ ಒಳಗೆ ಒಂದು ದೇವರ ಮೂರ್ತಿ ಇಡಬೇಕಾದ್ರ ಮೂರ್ತಿ ಮುಕ್ಕಾಗಿತ್ತಂದ್ರ ಮೂರ್ತಿ ಅಲ್ಪ ಆಗಿತ್ತಂದ್ರ ಮೂರ್ತಿ ಮುರಿದಿತ್ತಂದ್ರ ನಾವು ನೀವು ಗುಡಿ ಒಳಗೆ ಇಡುದಿಲ್ಲ ಹೋದ ಹೊಳಿ ಒಳಗೆ ಇಡ್ತೀವಿ ಆದ್ರೆ ಈ ಗಣಪತಿದು ಹಲ್ಲು ಮುರಿದೈತಿ ರುಂಡು ಹೋಗಿ ಹನಿ ರುಂಡು ಬಂದೈತಿ ಮನುಷ್ಯರ ದಡ ಐತಿ ಇಟ್ಟೆಲ್ಲಾ ಪ್ಯಾಚರಿಕಿದ್ರು ಇವನು ಪೂಜೆ ಮಾಡ್ಲಾಕತ್ತೇರಿ ಏನು ಕಾರಣಕ್ಕೆ ಮಾಡಕತ್ತೀರ ಅಂತ ನಾವು ಗಂಡ ಹಾಡೋರ್ನ ಕೇಳಾಕತ್ತೀವಿ ಸಾವಕಾಶ ಬಿಡಿವ ಮನಕಾಲ್ ತಂದು ಮೂಗಿ ಗುದ್ದಿ ನೀವ ಹಾಡತ್ರಿ ಅಕ್ಕ ತಂಗಿಯಾರ ಗೊತ್ತಾಗೈತಿ ನನಗೂ ಹೌದಾ ನಾವ್ ಅಕ್ಕ ತಂಗಾರ ಹಾಡತ್ತೇತ್ ನೀವು ಬಂದಿರ್ಲೆ ನೋಡಲ್ಲಿ ಹಿಂದ ಆಳ್ ನೋಡ್ತೇವ ತಾಳ ಕೈಯಾಗ ನೀಗ ಒತ್ತ ಜೋತಿ ಆಡಾಗ್ತೈತಿ ಹಿಂಗ್ ಲಳಂಗ್ ಬಳಂಗ್ ಅದಕ್ಕೆ ಹಲವಾರು ವಿಷಯಗಳನ್ನ ಗಂಡ ಹಾಡವ್ರು ಹಾಡಿ ಹೋಗ್ಯಾರ ಇನ್ನೊಂದು ಮಾತು ಹೇಳಿದ್ರ ಅವರು ಏನಂತ್ರಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಹೆಣ್ಣು ಮಕ್ಕಳಿಗೆ ಗಂಡನ ಒಬ್ಬ ದೇವರು ಹೆಣ್ಣು ಮಕ್ಕಳ ಗಂಡನ ಕಾಲು ಬೀಳಬೇಕು ಗಂಡನ ಸೇವಾ ಮಾಡ್ಬೇಕು ಗಂಡ ಹೆಚ್ಚತ್ತ ತಿಳ್ಕೋಬೇಕು ಅಂತ ಅವ್ರು ನಮಗೆ ಹೇಳಿ ಹೋಗ್ಯಾರ ನಾನು ಇಲ್ಲ ನಂಗಿಲ್ಲ ಮಾಸ್ತರ ಗಂಡೆಲ್ಲ ಹೆಚ್ಚಿನವ ಗಂಡೆಲ್ಲ ದೊಡ್ಡವ ಗಂಡನ ಕಾಲು ಬೀಳುನು ಗಂಡನ ಸೇವಾ ಮಾಡೋನು ಆದ್ರ ನೀ ಗಂಡ ಆಗ್ಬೇಕಾದ್ರ ನೀನು ಗಂಡ ಆಗ್ಬೇಕಾದ್ರ ಯಾರು ಬಂದಾಗ ಗಂಡ ಆಗ್ಯದಿ ಯಾರು ಬಂದಾಗ ಹೆಣ್ಣು ಬಂದಾಗ ಹೆಣ್ಣು ಮಗಳ ಬಂದ ಮಗ್ಗಲ ಒಳಗ ಕೂತಾಗ ತಾಳಿಯನ್ನ ಕಟ್ಟಿಸ್ಕೊಂಡ ಗಂಡ ಅಂತೇಳಿ ನಾವು ಒದರಿದಾಕ್ಷಣಕ್ಕೆ ಗಂಡು ನಾವು ಒದರೋಕ್ಕಿಂತ ಮೊದಲ ನೀವು ಗಂಡಸರು ಕೂಡಿ ಗಂಡ ಹತ್ತಿದ್ರು ಸಾವಕಾಶ ಬಿಡಿ ಯಾಕೆ ತಳ ಕೆಡವಿ ಹೌದಾ ಹೆಣ್ಣು ಮಗಳ ಬಂದ ಮಗ್ಗಲೊಳಗ ಕೂತ ತಾಳಿಯನ್ನು ಕಟ್ಕೊಂಡ ಗಂಡ ಅಂತೇಳಿ ನಾವು ಒದರಿದ ಕ್ಷಣಕ್ಕೆ ಗಂಡ ಆವಾಗ ದೇವರ ಆವಾಗ ಸರ್ವಸ್ವ ಆವಾಗ ನಿನ್ನ ಕಾಲು ಬೀಳುವುದು ಚಾಲು ಆತ ಹೌದಾ ಅದಕ್ಕಿಂತ ಮೊದಲ ಹೆಣ್ಣು ಮಗಳ ಬಂದ ಮಗ್ಗಲ ಕೂತ ತಾಳಿ ಕಟ್ಟಿಸುವಲಿಲ್ಲ ಅಂದ್ರ ನೀ ಗಂಡು ಅಲ್ಲ ಗುಂಡು ಅಲ್ಲ ಮನ್ಯಾನ ಒಂದು ಗುಂಡು ಕಲ್ಲು ಅಲ್ಲ ಯಾರಿಂದ ಗಂಡ ಹೆಣ್ಣು ಮಗಳದಿಂದ ಗಂಡ ಹೆಣ್ಣು ಮಗಳದಿಂದ ದೇವರ ಹೆಣ್ಣು ಮಗಳದಿಂದ ಸರ್ವಸ್ವ ಒಟ್ಟ ಮಾಸ್ತರ ಹೆಣ್ಣು ಮಗಳು ಇರಲಾರ್ದ ಹೆಣ್ಣು ಮಗಳ ಕೊರಳಾಗ ತಾಳಿಯನ್ನು ಕಟ್ಟಲಾರ್ದ ಗಂಡಿನ ಕೊಳ್ಳಾಗ ಗಂಡು ತಾಳಿ ಕಟ್ಟಿ ನಿಮ್ಮೊಳಗೆ ಯಾರಾದ್ರೂ ಗಂಡುಗಳು ಆಗಿದ್ರಂದ್ರ ಮುಂದಿನ ಸಂಜೆಯೊಳಗ ಬಂದ ಹೇಳು ಮಾಸ್ತರ ಹೌದಾ ಅವ್ರೇನ್ ಗೊತ್ತನ್ರಿ ಏನಂತಾರಿ ಗಂಡನೇ ದೇವರು ಬಾಳ ನುಲಿಬೇಡ ಮೂತಿಗೆ ತುದ್ರಿ ಅವ್ರು ಹೆಂಗ್ ಮಾಡ್ತಾರತ್ರಿ ಹೇಳ್ರಿ ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಮಾಸ್ತರ ನಾವೇನಂತೀವಿ ಗಂಡಿನ ಕೊಳ್ಳಾಗ ಗಂಡ ತಾಳಿ ಕಟ್ಟಿ ನಿಮ್ಮೊಳಗ ಗಂಡ ಆಗಿದ್ರೆ ಹೇಳತ್ತ ನಾವು ನಿನ್ನ ಕೇಳಿದೀವಿ ನಿನಗ ಸಮಸ್ಯೆ ಬಂದ್ರೆ ನೀನು ಮುಂದಿನ ಸಂದಿನೊಳಗ ನನ್ನ ಕೇಳ್ರಿ ಹೆಣ್ಣು ಮಕ್ಕಳ ಕೊಳ್ಳಾಗ ಹೆಣ್ಣು ಮಕ್ಕಳು ಯಾರಾದ್ರೂ ತಾಳಿ ಕಟ್ಟಿದ್ರ ಹೇಳತ್ತೇಳಿ ಹೌದಾ ಇದೇ ನನ್ನ ಇಸ್ಲಾಮ ಧರ್ಮದೊಳಗೆ ಹುಡುಗ ಬಾಗಲ ಹೊರಗ ಹುಡುಗಿ ಬಾಗಲ ಒಳಗ ಇಬ್ಬರು ನಡುವ ಒಂದು ಪಡದೆಯನ್ನು ಹಾಕಿರ್ತಾರ ಪಡದೆ ಹಾಕಿದ ಪಡದ ಹೊಳ್ಳಿ ತೆಗೆದ್ರೊಳಗಾಗಿ ಹಾಕಿದ ಪಡದ ಹೊಳ್ಳಿ ತೆಗೆದ್ರೊಳಗಾಗಿ ಹುಡುಗಿ ಕೊಳ್ಳಾಗ ತಾಳಿ ಮಾತ್ರ ಐತಿ ಹುಡುಗ ಹೊರಗದಾನ ಹುಡುಗಿ ಒಳಗದಾಳ ಇಬ್ಬರು ನಡು ಪಡದ ಐತಿ ಹುಡುಗಿ ಕೊಳ್ಳಾಗ ಗಂಡ ತಾಳಿ ಕಟ್ಟೇ ಇಲ್ಲ ಮತ್ತ ಆ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಿದವ್ರು ಯಾರು ಅವಾಗ ಹುಡುಗನ ಕೇಳ್ತಾರ ಕಬಲ್ ಹೈಕ್ಯ ಹುಡುಗ ಕಬಲ್ ಹೈ ಅಂತಂದ್ರ ಹುಡುಗಿನ ಕೇಳ್ತಾರ ಏನಂತ್ರಿ ಕಬಲ್ ಹೈಕ್ಯ ಹುಡುಗ ಹುಡುಗಿ ಇಬ್ರು ಕಬಲ್ ಹೈ ಅಂದ್ರ ಹೌದಾ ಆ ಹುಡುಗಿ ಜೋಡಿ ಒಳಗೆ ಯಾವ ಹೆಣ್ಣು ಮಕ್ಕಳು ಇರ್ತಾರೋ ಅದೇ ಹೆಣ್ಣು ಮಕ್ಕಳ ಹುಡುಗಿ ಕೊಳ್ಳಾಗ ತಾಳಿಯನ್ನ ಕಟ್ಟಾರ ಹೆಣ್ಣು ಮಕ್ಕಳ ಕೊಳ್ಳಾಗ ಹೆಣ್ಣು ಮಕ್ಕಳೇ ತಾಳಿಯನ್ನ ಕಟ್ಟಾರ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರ ಗಂಡ ದೇವರ ಗಂಡ ಹೆಚ್ಚ ಗಂಡ ದೊಡ್ಡ ಅಂತ ಬಂದದಿಲ್ಲ ಹೌದಾ ಇಸ್ಲಾಮ ಧರ್ಮದೊಳಗ ಹೆಂಡತಿ ಕೊಳ್ಳಾಗ ಗಂಡ ತಾಳಿ ಕಟ್ಟಬಾರ್ದ ಅಂತೇಳಿ ಅವ್ರಿಗೆ ಯಾರ ಶಾಪ ಆಗೈತಿ
ಸಂಚಾನ ಟೇಲರ್ ನೆಗ್ಗ ತೆಗಿಯುವಂಗೆ ಕಾಣ್ತೀರಿ ನೀವು. ತೆಗಿಯತ್ತೀವ ಮತ್ತ ಒಟ್ಟ ಬಿಡಂಗಿಲ್ಲ ನಾವು. ತೆಗೆದ್ರ ಆತಳ ಸೂಡು ಕಟ್ಟಾಕ ಹೋಯ್ತಾರೆ ನಿಮ್ಮನ್ನು ಮುಂದಿನ ವರ್ಷ. ಹೌದಾ? ಅದಕ್ಕೆ ವಿಚಾರಗಳು ಹೆಂಗದಾವು? ಹೌದ್ರಿ. ಒಂದೊಂದಾಗಿ ಅವ್ರಿಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೋತ ಹೆಣ್ಣು ಎದುರಾಗಿ ಹೆಚ್ಚೈತಿ, ಹೆಣ್ಣಿನಿಂದ ಏನೇನಾಗೈತಿ, ಪತಿವರ್ತಿ ಧರ್ಮದೊಳಗೆ ಹೆಣ್ಣು ಮಕ್ಕಳು ಮಾಡಿರ್ತಕ್ಕಂಥ ಲೀಲೆಗಳು ಏನೇನದಾವ, ನಾವು ನೀವು ದುರ್ಗಾದೇವಿ ಜಾತ್ರೆಯನ್ನು ಮಾಡ್ಬೇಕಾದ್ರ ನಾವು ನೀವು ದುರ್ಗಾದೇವಿ ಜಾತ್ರೆಯನ್ನು ಮಾಡ್ಬೇಕಾದ್ರ ಏನ್ ರಾಕ್ ಹೆಚ್ಚಾಗಿ ಮಾಡಿದೆವು ಸಂಜೆಗ್ತಿತ್ತೇನು ಹೌದಾ? ನಾವು ನೀವು ಇವತ್ತು ಕ್ವಾಣಿನ ಮರ್ದನ ಮಾಡ್ಬೇಕಾದ್ರ ಹೌದಾ? ಏನು ಊಟಕ್ಕಾಗಿ ಮಾಡಿದೆವು, ಏನು ದೇವರಿಗಾಗಿ ಮಾಡಿದೆವು. ಇಂದು ದುರ್ಗಾದೇವಿ ಯಾರನ್ನಾರ ದುಷ್ಟ ದೈತರನ್ನ ಮರ್ದನ ಮಾಡ್ಯಾಳೋ, ದುರ್ಗಾದೇವಿ ಜಾತ್ರೆ ಮಾಡೋದ್ರಿಂದ ಕ್ವಾಣ ಕಡಿದ್ರಿಂದ ಇಂದು ದುರ್ಗಾದೇವಿ ಯಾರನ್ನ ಮರ್ದನ ಮಾಡ್ಯಾಳ, ಇದ್ರ ಇತಿಹಾಸ ಏನೈತಿ ಅನ್ನೋದು ಒಂದೊಂದ ಹೇಳುನು. ಅದಕ್ಕೆ ಒಂದ್ ಹಕ್ಕ ಚೊಕ್ಕಾಗಿರ್ತಕ್ಕಂತ ಎಡ್ಡ ನೋಡಿ ಕ್ಯಾಲಿ ಹಾಡು ಚಂದಂಗ ಹಾಡ ಮುಗಿಲಿ ಹಾಡಿ ಮತ್ತೆ ತಮ್ಮಪ್ಪನ ದಳವಾಯಿ ಅವರಾದ್ರೂ ಕೂಡ ಏನೋ ಈ ಚಿಕ್ಕ ಮಕ್ಕಳ ತೊದಲ ವಾಕ್ಯವನ್ನ ಕಂಡ 101 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. 101 ರೂಪಾಯಿ ಹಿರಿಯರ ಆಶೀರ್ವಾದ ತಿಳ್ಕೊಂಡ 101 ರೂಪಾಯಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಯಾವ ಮಾತೋಸ್ತ್ರಿಗಳಾಗಿರ್ತಕ್ಕಂಥ ರುಕ್ಮ ಯಾವ ಮೈತ್ರಿ ನೀವು ಇವ್ರವ್ರಲ್ಲ 3 ಮಂದಿ ಹೊರದೇಶದಾಗ ಹುಟ್ಟಿದಂಗೆ ಕಾಣ್ತೀರಿ ನೀವು. ಹೌದಾ? 51 ರೂಪಾಯಿಗಳನ್ನು ಕೊಟ್ಟಿರ್ತಾರೆ.